ಸ್ನೇಹಿತರೆ ನಮಸ್ಕಾರ. ನಾವೆಲ್ಲ ರಾಣಾ ಪ್ರತಾಪ್ ಸಿಂಹರ ಚೇತಕ್ ಕುದುರೆ ಹಾಗೂ ಅದರ ಸ್ವಾಮಿ ಭಕ್ತಿಯ ಕುರಿತು ಭಾಳಷ್ಟು ಕೇಳಿದ್ದೀವಿ. ಅದೇ ರೀತಿ ರಾಣಾ ಪ್ರತಾಪ್ ಸಿಂಹರೊಂದಿಗೆ ಜೊತೆಗೂಡಿ ರಣಭೂಮಿಯಲ್ಲಿ ಕಾದಾಟ ನಡೆಸುತ್ತಿದ್ದ ಮೊಘಲರಿಗೆ ಸಿಂಹ ಸ್ವಪ್ನವಾಗಿದ್ದ ರಾಮ್ ಪ್ರಸಾದ್ ಎನ್ನುವ ಆನೆಯ ಬಗ್ಗೆ ಭಾಳಷ್ಟು ಜನಕ್ಕೆ ಮಾಹಿತಿ ಗೊತ್ತಿರಲಿಕ್ಕಿಲ್ಲ. ಅಕ್ಬರ್ ಆ ಆನೆಯನ್ನು ಸೆರೆ ಹಿಡಿದು ಇಸ್ಲಾಂ ಪ್ರಕಾರ ಅದರ ಹೆಸರನ್ನು ಬದಲಿಸಿ ಮತಾಂತರಗೊಳಿಸಿ ಆಸೆ ಆಮಿಷಗಳನ್ನು ಒಡ್ಡಿದ್ದರೂ ಸಹ ಮನುಷ್ಯರೇ ನಾಚಿ ತಲೆ ತಗ್ಗಿಸುವಂತಿದ್ದ ಅದರ ನಿಷ್ಠೆ ಮತ್ತು ಸ್ವಾಮಿ ಭಕ್ತಿಯ ಕುರಿತು ಇಂದಿನ ಸಂಚಿಕೆಯಲ್ಲಿ ಒಂದಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ ಬನ್ನಿ. ಸ್ನೇಹಿತರೆ, ಅದಕ್ಕೂ ಮುಂಚೆ ಒಂದು ವಿನಂತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಪ್ರೋತ್ಸಾಹ ಮತ್ತು ಬೆಂಬಲ ನನಗೆ ಇನ್ನಷ್ಟು ವಿಚಾರಗಳನ್ನು ಪ್ರಸ್ತುತಪಡಿಸಲು ಸ್ಫೂರ್ತಿಯನ್ನು ನೀಡುತ್ತೆ. ಅದು ಇತಿಹಾಸ ಪ್ರಸಿದ್ಧ ಎರಡನೇ ಹಳದಿಘಾಟ್ ಯುದ್ಧ 1576 ಜೂನ್ 18ರಂದು ಶುರುವಾಗುತ್ತೆ. ಆ ಯುದ್ಧ ಮೇವಾಡದ ರಾಜ ಮಹಾರಾಣಾ ಪ್ರತಾಪ್ ಸಿಂಹ ಹಾಗೂ ಅಕ್ಬರ್ನ ನಡುವೆ ನಡೆಯುತ್ತೆ. ಅಕ್ಬರನ ಸೇನೆ ಭಾರಿ ಬೃಹತ್ ಗಾತ್ರದಾಗಿದ್ದು ಅದರಲ್ಲಿ ಅಫ್ಘನರು, ಪಠಾಣರು ಹಾಗೂ ಸುತ್ತಮುತ್ತಲಿನ ರಜಪೂತ ರಾಜರ ಸೇನೆಯೆಲ್ಲ ಸೇರಿ 2 ಲಕ್ಷದಷ್ಟಿರುತ್ತೆ. ಆದರೆ ಮಹಾರಾಣಾ ಪ್ರತಾಪ ಸಿಂಹನ ಬಳಿ ಇದ್ದದ್ದು 22,000 ಸಂಖ್ಯೆಯ ಸ್ವಾಭಿಮಾನಿ ಧೈರ್ಯಶಾಲಿ ಸೈನಿಕರ ಚಿಕ್ಕ ಪಡೆ ಮಾತ್ರ. ಅಕ್ಬರನ ಸೇನೆಯನ್ನು ಆತನ ಬಾಮಾಯಿದ ಮಾನ್ಸಿಂಗ್ ಹಾಗೂ ಸಲೀಂ ಎನ್ನುವರು ಮುನ್ನಡೆಸ್ತಾ ಇದ್ರೆ, ಮೇವಾಡದ ಸೇನೆಯನ್ನು ಸ್ವತಃ ಕದನಕಲಿ ರಾಣಾ ಪ್ರತಾಪ ಸಿಂಹ ಮುನ್ನಡೆಸ್ತಾ ಇರ್ತಾರೆ. ಅಕ್ಬರ್ ಮಾತ್ರ ರಣರಂಗದಲ್ಲಿ ಎಂದಿಗೂ ಸಹ ರಾಣಾ ಪ್ರತಾಪ ಸಿಂಹರ ಎದುರು ನಿಂತು ಯುದ್ಧವನ್ನು ಮಾಡಿಲ್ಲ. 1576ನೇ ಇಸವಿ ಜೂನ್ 18ರಂದು ಹಳದಿಘಾಟ್ನಲ್ಲಿ ಭಾರಿ ಯುದ್ಧ ಶುರುವಾಗುತ್ತೆ. ಇತ್ತ ಆರಂಭದಲ್ಲಿ ಗೆರಿಲ್ಲಾ ತಂತ್ರದ ಮೂಲಕ ಅಕ್ಬರನ ಸೇನೆಯನ್ನು ಕಂಗೆಡಿಸುತ್ತಾ ರಾಣಾ ಪ್ರತಾಪ ಸಿಂಹರ ಸೇನೆ ಮುನ್ನಡೆಯುತ್ತಿರುತ್ತೆ. ಸ್ವತಃ ರಾಣಾ ಪ್ರತಾಪ ಸಿಂಹರು ತಮ್ಮ ನೆಚ್ಚಿನ ಚೇತಕ್ ಕುದುರೆಯೊಂದಿಗೆ ಮಿಂಚಿನಂತೆ ಶತ್ರುಗಳ ಮೇಲೆರಗಿ ದಾಳಿ ನಡೆಸುತ್ತಾ ಶತ್ರು ಸಂಹಾರವನ್ನು ನಡೆಸ್ತಾ ಇರ್ತಾರೆ. ಮತ್ತೊಂದು ಕಡೆ ಅವರ ನೆಚ್ಚಿನ ಆನೆ ರಾಮ್ ಪ್ರಸಾದ್ ಸಹ ಶತ್ರುಗಳ ಮೇಲೆರಗಿ ಭಯಾನಕ ದಾಳಿಯನ್ನು ಆರಂಭಿಸಿರುತ್ತೆ. ಆಕಾರದಲ್ಲಿ ಸಾಮಾನ್ಯ ಆನೆಗಳಿಗಿಂತ ಹೆಚ್ಚು ಬೃಹತ್ ಆಕಾರವನ್ನು ರಾಮ್ ಪ್ರಸಾದ್ ಹೊಂದಿರುತ್ತೆ. ಸಾಮಾನ್ಯವಾಗಿ ಒಂದು ಆನೆ 5.5 ರಿಂದ 6 ಟನ್ ಇದ್ದರೆ ರಾಮ್ ಪ್ರಸಾದ್ ಸುಮಾರು 8 ಟನ್ನಿನಷ್ಟಿದ್ದು ಬೃಹತ್ ಗಾತ್ರವನ್ನು ಹೊಂದಿತ್ತು ಅಂತ ಹೇಳಲಾಗುತ್ತೆ. ರಾಮ್ ಪ್ರಸಾದ್ ಭಾರಿ ಉತ್ಸಾಹದಿಂದ ಶತ್ರುಗಳ ಮೇಲೆರಗಿ ಆಕ್ರಮಣ ನಡೆಸುತ್ತಾ ಮುನ್ನುಗ್ತಾ ಇರುತ್ತೆ. ಅದರ ಎದುರು ಬಂದ 100 ಕುದುರೆಗಳು ಸೈನಿಕರನ್ನು ಸಂಹಾರ ಮಾಡಿ ಶತ್ರುಪಾಳ್ಯದಲ್ಲಿ ಭಾರಿ ನಷ್ಟವನ್ನು ಉಂಟು ಮಾಡ್ತಾ ಇರುತ್ತೆ. ಅದರ ಆಕ್ರಮಣದಿಂದ ಮೊಘಲ್ ಸೇನೆ ದಿಕ್ಕೆಟ್ಟಿರುತ್ತೆ. ರಾಮ್ ಪ್ರಸಾದ್ ಎಷ್ಟು ಆಕ್ರಮಣಕಾರಿಯಾಗಿ ದಾಳಿ ಮಾಡ್ತಾ ಇರುತ್ತೆ ಅಂದರೆ ಅದರ ದಾಳಿಗೆ ಸಿಕ್ಕು 13 ಆನೆಗಳ ಸಾವಾಗಿರುತ್ತೆ. ಯುದ್ಧದಲ್ಲಿ 13 ಆನೆಗಳನ್ನು ರಾಮ್ ಪ್ರಸಾದ್ ತಾನೊಂದೇ ಏಕಾಂಗಿಯಾಗಿ ನೆಲಕ್ಕೆ ಹೊಡೆದು ಹಾಕಿರುತ್ತೆ. ಅಂದರೆ ರಣಭೂಮಿಯಲ್ಲಿ ರಾಮ್ ಪ್ರಸಾದ್ನ ಆರ್ಭಟ ಹೇಗಿದ್ದಿರ್ಬೋದು ಅಂತ ನಾವು ಊಹಿಸಬಹುದು. ಅಕ್ಬರ್ ತನ್ನ ಸೇನಾಧಿಕಾರಿಗಳಿಗೆ, ಯುದ್ಧದಲ್ಲಿ ನನಗೆ ಇಬ್ಬರಷ್ಟೇ ಜೀವಂತವಾಗಿ ಬೇಕು. ರಾಣಾ ಪ್ರತಾಪ್ ಸಿಂಹ ಹಾಗೂ ಅವನ ನೆಚ್ಚಿನ ಆನೆ ರಾಮ್ ಪ್ರಸಾದ್ ಇವರಿಬ್ಬರನ್ನು ಜೀವಂತವಾಗಿ ಸೆರೆ ಹಿಡಿದು ತನ್ನಿ ಅಂತ ಸೇನಾಧಿಕಾರಿಗಳಿಗೆ ಆದೇಶ ನೀಡಿರ್ತಾನೆ. ರಾಮ್ ಪ್ರಸಾದನ ಕದನೋತ್ಸವವನ್ನು, ಅದರ ಆರ್ಭಟದಿಂದ ತಮ್ಮ ಸೇನೆಗೆ ಆಗುತ್ತಿರುವ ನಷ್ಟವನ್ನು ನೋಡಿ ಇನ್ನೂ ಹೀಗೆ ಮುಂದುವರೆದರೆ ತಮ್ಮ ಇನ್ನಷ್ಟು ಆನೆಗಳನ್ನು ಕಳೆದುಕೊಳ್ಳಬೇಕಾಗುತ್ತೆ ಅಂತ ಮೊಘಲರು ರಾಮ್ ಪ್ರಸಾದನನ್ನು ಹಿಡಿಯಲು ವ್ಯೂಹವನ್ನು ಹಣಿತಾರೆ. ಕೂಡಲೇ 7 ಆನೆಗಳನ್ನು ಸಿದ್ಧಪಡಿಸಿ ಅವುಗಳ ಮೇಲೆ ತಲಾ 2 ಮಾವುತರಂತೆ 14 ಜನ ಮಾವುತರೊಂದಿಗೆ ರಾಮ್ ಪ್ರಸಾದನನ್ನು ಸುತ್ತುವರಿತಾರೆ. ರಾಮ್ ಪ್ರಸಾದನನ್ನು ಮುನ್ನಡೆಸುತ್ತಿದ್ದ ಮಾವುತ ಈಟಿಯ ದಾಳಿಗೆ ಒಳಗಾಗಿ ಮರಣವನ್ನಪ್ತಾನೆ. ಸಂಪೂರ್ಣವಾಗಿ 4 ಕಡೆಗಳಿಂದ ರಾಮ್ ಪ್ರಸಾದನನ್ನು ಸುತ್ತುವರಿದ ಮೊಘಲರ ಆನೆಗಳು ರಾಮ್ ಪ್ರಸಾದನ ಮೇಲೆ ದಾಳಿ ಮಾಡ್ತವೆ. ಅಷ್ಟಕ್ಕೂ ಅದು ಪರಾಕ್ರಮಶಾಲಿ ಕದನಕಲಿ ರಾಣಾ ಪ್ರತಾಪ ಸಿಂಹರ ಗರಡಿಯಲ್ಲಿ ಪಳಗಿದ್ದ ಆನೆ. ರಾಣಾ ಪ್ರತಾಪ ಸಿಂಹರ ಗುಣಗಳನ್ನೇ ಮೈಗೂಡಿಸಿಕೊಂಡಿದ್ದ ರಾಮ್ ಪ್ರಸಾದ್ ಅಷ್ಟು ಸುಲಭವಾಗಿ ಸೋಲೊಪ್ಪಿಕೊಳ್ಳಲು ತಯಾರಿರಲಿಲ್ಲ. ತನ್ನನ್ನು ಸುತ್ತುವರಿದ 7 ಆನೆಗಳೊಂದಿಗೆ ಬಹಳ ಕಾಲ ವಿರೋಚಿತವಾಗಿ ಹೋರಾಟ ಮಾಡುತ್ತೆ. ಕದನದಲ್ಲಿ ಹಲವಾರು ಕಡೆಗಳಿಂದ ನುಗ್ಗಿ ಬಂದ ಬಾಣಗಳಿಂದ, ಈಟಿಗಳ ಪ್ರಹಾರಗಳಿಂದ ಬಹಳಷ್ಟು ಗಾಯಗೊಂಡಿರುತ್ತೆ. ಆದರೂ ಸೋಲೊಪ್ಪಿಕೊಳ್ಳದೆ ಶತ್ರುಗಳ ವಿರುದ್ಧ ತನ್ನ ಹೋರಾಟವನ್ನು ಮುಂದುವರೆಸಿರುತ್ತೆ. ಒಂದು ಹಂತದಲ್ಲಿ ರಾಮ್ ಪ್ರಸಾದನನ್ನು ಸುತ್ತುವರೆದು ದಾಳಿ ನಡೆಸುತ್ತಿದ್ದ ಆನೆಗಳು ಸಹ ಭಯಭೀತಗೊಂಡು ಹಿಂದಡಿ ಇಟ್ಟಿದ್ದವು ಎಂದು ಅಕ್ಬರನ ಆಸ್ಥಾನದಲ್ಲಿದ್ದ ಪರ್ಷಿಯನ್ ಸಾಹಿತ್ಯಕಾರ ಆಲ್ ಕದೀರ್ ಬದಾಯಿನಿ ಎನ್ನುವವನು ಉಲ್ಲೇಖ ಮಾಡಿ ಬರೆದಿದ್ದಾನೆ. ಅಷ್ಟೇ ಅಲ್ಲ, ರಣರಂಗದಲ್ಲಿ ರಾಮ್ ಪ್ರಸಾದನ ಆಕ್ರಮಣಕಾರಿ ದಾಳಿಗಳು, ಅದರ ಆರ್ಭಟಗಳು ಎಷ್ಟು ಭಯಾನಕವಾಗಿತ್ತು ಅಂತ ತನ್ನ ಪುಸ್ತಕದಲ್ಲಿ ಉಲ್ಲೇಖ ಮಾಡಿ ಬರೆದಿದ್ದಾನೆ. ಮೊದಲೇ ತನ್ನ ಮೇಲೆ ನಡೆದ ಸತತ ದಾಳಿಗಳಿಂದ ಜರ್ಜರಿತಗೊಂಡಿದ್ದ ರಾಮ್ ಪ್ರಸಾದನ ಹಣೆಗೆ ಮೊಘಲರ ಮಾವುತನಾಗಿದ್ದ ಹುಸೇನ್ ಖಾನ್ ಎನ್ನುವವನು ಎಸೆದ ಈಟಿಯು ತಾಗಿ ಕೆಳಗುರುಳುತ್ತೆ. ಕೆಳಗುರುಳಿ ನಿಸ್ಸಹಾಯಕವಾಗಿದ್ದ ರಾಮ್ ಪ್ರಸಾದನನ್ನು ಸಂಕೋಲೆಗಳಿಂದ ಬಂಧಿಸಲು ಪ್ರಯತ್ನಿಸ್ತಾರೆ. ಆಗಲೂ ಸಹ ಅದು ಅಷ್ಟು ಸುಲಭವಾಗಿ ಶರಣಾಗೋದಿಲ್ಲ. ಬಂಧಿಸಲು ಪ್ರಯತ್ನಿಸುತ್ತಿದ್ದ ಸಂಕೋಲೆಗಳನ್ನು ಹಲವು ಬಾರಿ ತುಂಡರಿಸುತ್ತೆ. ಕೊನೆಗೆ ಇನ್ನಷ್ಟು ಬಲಿಷ್ಠವಾದ ಸರಪಳಿಗಳಿಂದ ರಾಮ್ ಪ್ರಸಾದನನ್ನು ಬಂಧಿಸ್ತಾರೆ.
ಈ ಯುದ್ಧದಲ್ಲಿ ರಾಣಾ ಪ್ರತಾಪ್ ಸಿಂಹರ ಸೋಲಾಗುತ್ತೆ. ಅಷ್ಟೇ ಅಲ್ಲ, ರಾಣಾ ಪ್ರತಾಪ್ ಸಿಂಹರೊಂದಿಗೆ ವೀರೋಚಿತವಾಗಿ ಹೋರಾಡಿ ಅವರನ್ನು ರಕ್ಷಿಸಿದ್ದ ಚೇತಕ್ ಕುದುರೆಯೂ ಸಹ ವೀರಗತಿಯನ್ನು ಹೊಂದಿರುತ್ತೆ. ಸಂಕೋಲೆಗಳಿಂದ ಬಂಧಿಸಿ ತನ್ನ ಮುಂದೆ ಬಂದು ನಿಲ್ಲಿಸಿದ್ದ ರಾಮ್ ಪ್ರಸಾದನನ್ನು, ಅದರ ವಿಶಾಲ ಕಾಯವನ್ನು ನೋಡಿ ಅಕ್ಬರ್ ಕೆಲ ಕಾಲ ಆಶ್ಚರ್ಯಗೊಳ್ತಾನೆ. ತನ್ನೆದುರು ನಿಂತಿರುವ ರಾಮ್ ಪ್ರಸಾದನಲ್ಲಿ ಶರಣಾಗತಿಯ ಯಾವುದೇ ಭಾವನೆಗಳಿಲ್ಲ. ಸಂಕೋಲೆಗಳಿಂದ ಬಂಧಿಸಲ್ಪಟ್ಟು ಆನೆಗಳಿಂದ ಸುತ್ತುವರಿಯಲ್ಪಟ್ಟಿದ್ದರೂ ಸಹ ಸ್ವಲ್ಪವೂ ಅಂಜಿಕೆ ಇಲ್ಲ, ಭಯ ಇಲ್ಲ. ಗಾಯಗಳಿಂದ ಜರ್ಜರಿತಗೊಂಡಿದ್ದರೂ ಸಹ ಶರಣಾಗತಿಯ ಭಾವವಂತೂ ಲವಲೇಶವೂ ಕಾಣುತ್ತಿಲ್ಲ. ಇಂತಹ ಅಪ್ರತಿಮ ಪರಾಕ್ರಮಿ ಕದನಕಲ್ಲಿ ರಾಮ್ ಪ್ರಸಾದನಂಥ ಬೃಹತ್ ಆನೆಯನ್ನು ಇದೇ ಮೊದಲ ಬಾರಿ ಅಕ್ಬರ್ ನೋಡ್ತಾ ಇರ್ತಾನೆ. ರಾಮ್ ಪ್ರಸಾದನನ್ನು ತಾನು ಬಳಸಿಕೊಳ್ಳಲು ಅಕ್ಬರ್ ಯೋಚಿಸಿ ಅದನ್ನು ಚೆನ್ನಾಗಿ ಉಪಚರಿಸುವಂತೆ ಮಾವುತರಿಗೆ ಹೇಳ್ತಾನೆ. ಅಷ್ಟೇ ಅಲ್ಲ, ರಾಮ್ ಪ್ರಸಾದನ ಹೆಸರನ್ನು ಬದಲಿಸಿ ಇಸ್ಲಾಂ ಪ್ರಕಾರ ಅದಕ್ಕೆ ಪೀರ್ ಪ್ರಸಾದ್ ಎಂದು ಮರುನಾಮಕರಣ ಮಾಡಿ ಮತಾಂತರಿಸುತ್ತಾನೆ. ಪ್ರಾಣಿಗಳನ್ನು ಮತಾಂತರಿಸುವ ಇವರು ಇನ್ನು ಮನುಷ್ಯರನ್ನು ಮತಾಂತರ ಮಾಡದೆ ಬಿಡ್ತಾರಾ? ಇತಿಹಾಸವೇ ಅದಕ್ಕೆ ಸಾಕ್ಷಿ. ಆ ನಂತರ ರಾಮ್ ಪ್ರಸಾದನಿಗೆ ಆಗಿದ್ದ ಗಾಯಗಳನ್ನು ಉಪಚರಿಸಿ ಆನೆಗೆ ಇಷ್ಟವಾಗಿರುವ ಅವುಗಳ ಪ್ರೀತಿಯ ಆಹಾರಗಳನ್ನು ರಾಮ್ ಪ್ರಸಾದನಿಗೆ ನೀಡ್ತಾರೆ. ಟನ್ ಗಟ್ಟಲೆ ಕಬ್ಬಿನ ಜೊಲ್ಲೆಗಳು, ಹಣ್ಣು ಹಂಪಲುಗಳು, ಇನ್ನಿತರ ಆಹಾರಗಳನ್ನು ರಾಮ್ ಪ್ರಸಾದನಿಗೆ ನೀಡ್ತಾರೆ. ಆದರೆ ರಾಮ್ ಪ್ರಸಾದ್ ಮಾತ್ರ ರಾಣಾ ಪ್ರತಾಪ್ ಸಿಂಹರಂತೆ ಸ್ವಾಭಿಮಾನಿ. ಅದು ತನ್ನ ಸ್ವಾಮಿಯ ಬರುವಿಕೆಯನ್ನು ಕಾಯ್ತಾ ಇರುತ್ತೆ. ಒಂದೇ ಒಂದು ತೊಟ್ಟು ನೀರನ್ನು ಸಹ ಮುಟ್ಟೋದಿಲ್ಲ. ಯಾವುದೇ ಆಹಾರಗಳನ್ನು ತಿನ್ನದೆ ಸತತ 18 ದಿನಗಳ ಕಾಲ ಉಪವಾಸವಿದ್ದು ತನ್ನ ಸ್ವಾಮಿಯ ಬರುವಿಕೆಯನ್ನು ಎದುರು ನೋಡುತ್ತಾ ಕೊನೆಗೆ 18ನೇ ದಿನ ತನ್ನ ಪ್ರಾಣವನ್ನು ತ್ಯಜಿಸುತ್ತೆ. ರಾಣಾ ಪ್ರತಾಪ್ ಸಿಂಹರ ನೆಚ್ಚಿನ ಆನೆಯಾಗಿದ್ದ ರಾಮ್ ಪ್ರಸಾದ್ ತಾನೂ ಸಹ ರಾಣಾ ಪ್ರತಾಪರಂತೆ ಸ್ವಾಭಿಮಾನಿಯಾಗಿದ್ದು ಅಕ್ಬರ್ ತನ್ನನ್ನು ಹೆಸರು ಬದಲಿಸಿ ಮತಾಂತರಗೊಳಿಸಿ ಆಸೆ ಆಮಿಷಗಳನ್ನು ತೋರಿ ಭಕ್ಷ್ಯ ಭೋಜನಗಳನ್ನು ನೀಡಿದರೂ ಸಹ ಅವೆಲ್ಲವನ್ನು ತಿರಸ್ಕರಿಸಿ ಮಾವುತರುಗಳು ಆಹಾರ ತಿನ್ನುವಂತೆ ಅದೆಷ್ಟೇ ಕಿರುಕುಳಗಳನ್ನು ಕೊಟ್ಟರೂ ಸಹ ಅವೆಲ್ಲವನ್ನು ಸಹಿಸಿಕೊಂಡು ಸತತ 18 ದಿನಗಳ ಕಾಲ ನೀರು ಆಹಾರಗಳನ್ನು ತ್ಯಜಿಸಿ ತನ್ನ ಸ್ವಾಮಿಯ ಬರುವಿಕೆಯನ್ನು ಕಾಯ್ದು ಕೊನೆಗೆ ಸ್ವಾಭಿಮಾನಿಯಾಗಿ ಹುತಾತ್ಮನಾದ ರಾಮ್ ಪ್ರಸಾದ್ ಎಂಬ ಮಹಾರಾಣಾ ಪ್ರತಾಪರ ಕದನಕಲಿ ಆನೆಯಿಂದ ನಾವು ಮಾನವರು ಸ್ವಾಮಿ ಭಕ್ತಿಯ ನಿಯತ್ತು ಹಾಗೂ ನಿಷ್ಠೆ ಅಂದರೆ ಏನು ಎಂಬುದನ್ನು ಕಲಿಯಬೇಕಿದೆ. ಕೊನೆಗೆ ಆನೆಯ ಮೃತ ಶರೀರದ ಮುಂದೆ ನಿಂತು ಅಕ್ಬರ್, ರಾಣಾ ಪ್ರತಾಪ ಸಿಂಹನ ಆನೆಯೇ ತನ್ನ ಮುಂದೆ ತಲೆ ತಗ್ಗಿಸಿ ಶರಣಾಗತಿಯಾಗಲಿಲ್ಲ, ಇನ್ನು ಸ್ವಾತಂತ್ರ್ಯವೇ ತನ್ನುಸಿರು, ಸ್ವತಂತ್ರ ಮೇವಾರವೇ ತನ್ನ ಗುರಿ ಎಂದು ಏಕಾಂಗಿಯಾಗಿ ಸ್ವಾಭಿಮಾನಿಯಾಗಿ ಹೋರಾಡುತ್ತಿರುವ ಮಹಾರಾಣಾ ಪ್ರತಾಪ್ ಸಿಂಹ ತನ್ನೆದುರು ಅದೇಕೆ ತಾನೇ ಶರಣಾಗಲು ಸಾಧ್ಯ ಅಂತ ಅಲ್ಲಿದ್ದವರಲ್ಲಿ ಹೇಳ್ತಾನೆ. ಮಹಾರಾಣಾ ಪ್ರತಾಪರು ತಾವು ಸಹ ಇತರ ರಜಪೂತ ರಾಜರುಗಳಂತೆ ಅಕ್ಬರನ ಚಕ್ರಾಧಿಪತ್ಯವನ್ನು ಒಪ್ಪಿ ಇತರ ರಜಪೂತ ರಾಜರುಗಳಂತೆ ವಿಲಾಸಿ ಜೀವನವನ್ನು ನಡೆಸುತ್ತಾ ಅರಮನೆಯಲ್ಲಿರಬಹುದಿತ್ತು. ಆದರೆ ಆತ ಕಾಡಿನಲ್ಲಿದ್ದು ಅಲ್ಲಿಯ ಬುಡಕಟ್ಟು ಜನರೊಂದಿಗೆ ಇದ್ದು ಕಾಡುಗಳಲ್ಲಿ ಸಿಗುತ್ತಿದ್ದ ಆಹಾರಗಳನ್ನು, ಗೆಡ್ಡೆ ಗೆಣಸುಗಳನ್ನು ತಿನ್ನುತ್ತಾ ಹುಲ್ಲಿನ ರೊಟ್ಟಿಯನ್ನು ತಿನ್ನುತ್ತಾ ಕಾಲ ಕಳೆಯಬೇಕಿರಲಿಲ್ಲ. ರಾಣಾ ಪ್ರತಾಪ ಸಿಂಹರು ಕಾಡಿನಲ್ಲಿದ್ದು ಸಹ ತನ್ನ ಪ್ರಜೆಗಳ ರಕ್ಷಣೆ ಮಾಡ್ತಾ ಇದ್ರು. ಸತತವಾಗಿ ಮತ್ತೆ ತನ್ನ ಸೇನೆಯನ್ನು ಸಂಘಟಿಸಿ ಇನ್ನಷ್ಟು ಬಲಿಷ್ಠಗೊಳಿಸಿ ಮೊಘಲರ ವಿರುದ್ಧ ಸತತ ಹೋರಾಟವನ್ನು ಮುಂದುವರೆಸಿ ಮೊಘಲರ ಹಿಡಿತದಿಂದ ಮತ್ತೆ 32 ಕೋಟೆಗಳನ್ನು ಗೆದ್ದು ವಶಕ್ಕೆ ಪಡಿತಾರೆ. ರಾಣಾ ಪ್ರತಾಪ ಸಿಂಹ ಎಂಬ ಸ್ವಾಭಿಮಾನಿ ಹಿಂದೂ ರಜಪೂತ ಕದನಕಲಿಯ ಜೀವನದಿಂದ ಇಂದಿಗೂ ಸಹ ಎಲ್ಲ ಭಾರತೀಯರು ಪ್ರೇರಣೆಯನ್ನು ಪಡೆಯಬಹುದಾಗಿದೆ. ಸ್ನೇಹಿತರೆ, ಇದಿಷ್ಟು ಇಂದಿನ ಮಾಹಿತಿ. ವಿಚಾರ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ. ನಿಮ್ಮ ಬೆಂಬಲ ಮತ್ತು ಪ್ರೋತ್ಸಾಹ ನನಗೆ ಇನ್ನಷ್ಟು ವಿಚಾರಗಳನ್ನು ಪ್ರಸ್ತುತಪಡಿಸಲು ಸ್ಫೂರ್ತಿಯನ್ನು ನೀಡುತ್ತದೆ. ಮತ್ತೆ ಇನ್ನಷ್ಟು ವಿಚಾರಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಶ್ರೀರಾಮ್.